ಬಸವನಾಡಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಜರುಗಿತು. ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣೆಯ ಪ್ರಚಾರ ಪ್ರಯುಕ್ತ ಕಾರ್ಯಕರ್ತರ ಸಭೆ ಜರುಗಿತು. ದೇವರಹಿಪ್ಪರಗಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಮಾಜಿ ಶಾಸಕರಾದ ಶರಣಪ್ಪ ಸುಣ್ಗಾರ್ ಅವರ ನೇತೃತ್ವದಲ್ಲಿ ಸಭೆ ಜರುಗಿದ್ದು, ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಟಿಎಡಿಎ ಸೀಮಿತವಾಗಿರುವವರಿಗೆ ಮತ ನೀಡಬೇಡಿ, ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರೊಫೆಸರ್ ರಾಜು ಆಲ್ಗೂರ್ ಅವರಿಗೆ ಮತ ನೀಡಿ ಎಂದರು. ಒಳ್ಳೆಯ ವ್ಯಕ್ತಿತ್ವ ಉಳ್ಳವರು, ಲೋಕಸಭೆಯಲ್ಲಿ ಧ್ವನಿ ಎತ್ತುವವರು, 2 ಬಾರಿ ಶಾಸಕರಾಗಿ ಒಳ್ಳೆಯ ಕೆಲಸಗಳನ್ನು ಜನರಿಗೆ ನೀಡಿದ್ದಾರೆ. ಹಾಗಾಗಿ ಇದೊಂದು ಬಾರಿ ರಾಜು ಆಲ್ಗೂರ್ ಅವರನ್ನ ಬೆಂಬಲಿಸಬೇಕೆಂದು ಕಾರ್ಯಕರ್ತರಲ್ಲಿ ಕೈ ಮುಗಿದು ಕೇಳಿಕೊಂಡರು. ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲರ ನೇತೃತ್ವದಲ್ಲಿ ಅನೇಕ ಜನತೆ ಜೆಡಿಎಸ್ ಮತ್ತು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸಮಾವೇಶದಲ್ಲಿ ಸಚಿವ ಎಂಬಿ ಪಾಟೀಲ್, ಬಿಎಸ್ ಪಾಟೀಲ್ ಯಾಳಗಿ, ಶರಣಪ್ಪ ಸುಣ್ಗಾರ್, ಪ್ರಭುಗೌಡ ಲಿಂಗದಳ್ಳಿ, ಚಬ್ನೂರ್, ಆನಂದ್ ದೊಡ್ಮನಿ, ಸುಭಾಷ್ ಛಾಯಾಗೌಡ್, ಗೌರಮ್ಮ ಮುತ್ತತ್ತಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದರು. ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಸಮಾವೇಶಕ್ಕೆ ಭಾಗವಹಿಸಿದಂತ ಎಲ್ಲ ಆತ್ಮೀಯ ತಾಯಂದಿರೇ, ಹಿರಿಯರೇ, ಸಹೋದರರೇ, ಯುವಕ ಮಿತ್ರರೇ, ಶರಣಪ್ಪನ ಸುಣ್ಗಾರ್ ಅವರೇ, ಯಾವಗಿ ಬಿಎಸ್ ಪಾಟೀಲ್ ರೇ, ಆನಂದ್ ದೊಡ್ಮನಿ ಅವರೇ, ಡಾಕ್ಟರ್ ಪ್ರಭು 4-5 ದಿವಸಕ್ಕೆ ಬೆಳಿಗ್ಗೆ 7 ಗಂಟೆಗೆ ನಾವೆಲ್ಲರೂ ಮತದಾನ ಮಾಡಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. 10 ವರ್ಷ ಬಿಜೆಪಿಯವರು ನರೇಂದ್ರ ಮೋದಿ ಅವರು ಕೇವಲ ಸುಳ್ಳುಗಳನ್ನು ಹೇಳುವ ಮೂಲಕ ವಿದೇಶದಲ್ಲಿ ಕಪ್ಪು ಹಣ ಗೌಡಿ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಮತ್ತ ವರ್ಷ 2 ಕೋಟಿ ನೌಕರಿ ಹಾಕ್ತೀವಿ ಅಂತ ಹೇಳಿದ್ರು. ನಾ ಖಾವುಂಗ, ನಾ ಖಾನೇದೂಂಗ ಅಂತ ಹೇಳಿದ್ರು. ಎಲ್ಲ ತಿಂದ್ರು. ಮನೆ ಇಲೆಕ್ಟ್ರೋಲ್ ಬಾಂಡ್ನಾಗ, ಚುನಾವಣಾ ಬಾಂಡ್ನಾಗ 7,600 ಕೋಟಿ ಮಾಡಿದ್ದಾರೆ. ಈಗ ಅವ್ರು ಬರೇ ಎದಕ್ಕೆ ಹೇಳಿದಾರಂದ್ರೆ ಹಿಂದೂ ಮುಸ್ಲಿಮ ಭಾವನೆಗಳನ್ನು ಕೇಳಿಸ್ಬೇಕು, ತನ್ಮೂಲಕ ರಾಮ ಮಂದಿರ ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಿದಾರ. ಅಷ್ಟೇ ಅಲ್ಲ, ಹೆಣ್ಮಕ್ಳ ಮಾಂಗಲ್ಯ ಕಡೆ ಹೋಗಿದಾರ. ತಾಳಿ ಬಗ್ಗೆ ಮಾತಾಡುವಂತ ಒಬ್ಬ ಪ್ರಧಾನಮಂತ್ರಿ ತಾಳಿ ತಗೊಂಡ್ಬಂದಿರು. ಮತ್ತೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, 70 ವರ್ಷದ ಕಾಂಗ್ರೆಸ್ ಅವಧಿಯಲ್ಲಿ ಯಾರೇ ಒಬ್ಬರಿಗೆ ತುಲಸ ಹೆಣ್ಮಕ್ಳು ತಾಳಿ ತುಲಸ ಬಂಗಾರ ಬೇರೆಯವ್ರಿಗೆ ಕೊಟ್ಟಾರೆ ತಾಳಿ ಬಂಗಾರ ಪುಷ್ಪ ಮಾಡಿ ಕೊಟ್ಟಾರಂತೆ. ಏನೂ ಕೊಡಿಲ್ಲ. ಪುಣ್ಯಪ್ಪ ನರೇಂದ್ರ ಮೋದಿ ಅವರ ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ನಮ್ಮ ತಾಯಂದ್ರ ಸಹೋದರಿಯರ ಮಾಂಗಲ್ಯಗೆ 1 ತೊಲಿ ಬಂಗಾರ 24,000 ರೂಪಾಯಿ ಇತ್ತು. ಈ 1 ತೊಲಿ ಬಂಗಾರ ತುಲಸ ತಾಳಿ ಮಾಡ್ಬೇಕಂದ್ರೆ, ಮಂಗಲಸೂತ್ರ ಮಾಡ್ಬೇಕಂದ್ರೆ ನಿಮ್ಮದ್ರಿಂದ 82,000 ರೂಪಾಯಿ. 3 ತೊಲಿ ಬರ್ತಿದ್ದಾವೆ. ಅಚ್ಚ ದಿನ ಹಿಂಗೆ ಒಳ್ಳೆ ದಿನ ಬರ್ತಾವು. ಪೆಟ್ರೋಲ್ ರೇಟ್ 64 ಇದ್ದು 102, ಡೀಸೆಲ್ ರೇಟ್ 54 ರೂಪಾಯಿ ಇದ್ದು 88, ಗ್ಯಾಸ್ ಸಿಲಿಂಡರ್ 460 ಇದ್ದು 1150 ರೂಪಾಯಿ, ಎಣ್ಣೆ 50 ರೂಪಾಯಿ ಇದ್ದು 150 ರೂಪಾಯಿ, ಸ್ಟೀಲ್ ಡಬಲ್, ಸಿಮೆಂಟ್ ಡಬಲ್. ಹೀಗಾಗಿ 10 ವರ್ಷ ನರೇಂದ್ರ ಮೋದಿ ಅವರು ಏನೂ ಕೆಲಸ ಮಾಡಿಲ್ಲ, ಯಾವುದೇ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಬೆಲೆ ಏರಿಕೆ ನಿಯಂತ್ರಣ ಮಾಡಿಲ್ಲ, ಅಕ್ಷಯ ನೀರು ಬಂದಿಲ್ಲ, ಒಳ್ಳೆ ದಿನ ಬಂದಿರೋದು. ಈಗ ಬದಲಾವಣೆ ಮಾಡಬೇಕಾಗಿದೆ. ನಿಮಗೆ ನಾವು ಬದಲಾವಣೆ ಮಾಡಬೇಕು. ಇವತ್ತು ಬದಲಾವಣೆ ಮಾಡಬೇಕಂದ್ರೆ ಇಲ್ಲಿ ರಾಜ್ಯವರ್ಗವ್ರಿಗೆ ನಾವು ಮತ ಹಾಕಿ ಆಶೀರ್ವಾದ ಮಾಡಬೇಕು. ಈ ಭಾಗದ ಸಂಸದರು ರಮೇಶ್ ಜಿಗಜಿಣಗಿ ಸಾಹೇಬರು 3 ಬಾರಿ ಚಿಕ್ಕೋಡಿಯಾಗ ಆರಿಸಿ ಬಂದಾರ, 3 ಬಾರಿ ನೀವು ಆರಿಸಿ ಕಳಿಸಿರಿ. 6 ಬಾರಿ ಆರಿಸಿ ಬಂದ್ರು ಒಂದೇ ಒಂದು ಸಲ ಹೋಗಿ ಸಂಸತ್ನಲ್ಲಿ, ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಕೇಳಿಲ್ಲ. ಇವತ್ತು ಆಲಮಟ್ಟಿ ಅಣೆಕಟ್ಟು 519 524 ಆಗ್ಬೇಕು. ಅದರ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕಾಗತ್ತೆ. ತೀರ್ಪಿದ್ರು 2010 ಬಂದದ, 14 ವರ್ಷ ಆಯ್ತು.
14 ವರ್ಷ ಕೂಡ ಪಾರ್ಲಿಮೆಂಟ್ ಹೋಗಿ ನಮ್ಮ ಸಂಸದರು ಅದರ ಗೆಜೆಟ್ ನೋಟಿಫಿಕೇಶನ್ ಆಗತ್ತೇಳಿ ಪ್ರಶ್ನೆ ಕೇಳಿಲ್ಲ, ಚರ್ಚೆ ಮಾಡಿಲ್ಲ. ವಿಜಯಪುರ ಜಿಲ್ಲೆ ತೋಟಗಾರಿಕೆ ಜಿಲ್ಲೆ, ಇಲ್ಲಿ ದ್ರಾಕ್ಷಿ, ದಾಳಿಂಬರು, ನಿಂಬೆ ಬೆಳಿತೀವಿ. ಇಲ್ಲಿ ಪುನಾದಂತಾರೆ ಏನು ಕೇಂದ್ರ ಸರ್ಕಾರದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗ್ರೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಹಂಗೊಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಲ್ಲಿ ತೋಟಗಾರಿಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇಂದ್ರ ಸರ್ಕಾರ ಮಾಡಿರೋದು ಕೇಳಿಲ್ಲ. ಇವತ್ತಿನ ಕಬ್ಬು ಬೆಳಿತೀವಿ, ಬಿಜಾಪುರ, ಬೆಳಗಾವ, ಬಾಗಲಕೋಟ, ಇಲ್ಲಿ ಕಬ್ಬಿನ ರೈತರ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಕೇಳಿಲ್ಲ. ವಿಜಯಪುರ ಗೋಲ್ ಗುಂಬಜದ, ಇಬ್ರಾಹಿಂ ರೋಜದ ತೋಟದ ಪ್ರವಾಸೋದ್ಯಮದ ಆ ಪ್ರವಾಸೋದ್ಯಮ ಬಗ್ಗೆ ಪ್ರಶ್ನೆ ಕೇಳಿಲ್ಲ. ಮತ್ತೆ ಎದ್ರ ಬಗ್ಗೆ ಕೇಳ ಆಯ್ತಪ್ಪ, ಕಡೆಗೆ ಆ ದಲಿತರ ಪರವಾಗಿ ಏನಾದ್ರು ಪ್ರಶ್ನೆ ಕೇಳಿದಾರ? ಅದನ್ನು ಕೇಳಿಲ್ಲ, ಯಾವುದೂ ಕೇಳೇ ಇಲ್ಲ. ಈಗ ಅಂತ ಕಾಲಮಾನದವು ಕೇಳಿದ್ರೆ ಕೊಡಂಗಿಲ್ಲ, ನೀವು ಕೇಳಿದ್ರೆ ಸಿಗಂಗಿಲ್ಲ. ಇದು ಕೇಳಿದ್ರೆ ಸಿಗ್ತದಪ್ಪ, ಕೇಳಿಲ್ಲ. ರಾಜು ಆಲ್ಗೂರವರು ಇವತ್ತು ಪಾರ್ಲಿಮೆಂಟ್ ನಲ್ಲಿ ನಿಮ್ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಇವತ್ತು ನೀರಾವರಿ ಬಗ್ಗೆ ಈಗ ಒಂದು ಚೀಟಿ ಕೊಟ್ಟಾರಿಗಿರಿ. ಇಲ್ಲಿ ಎಲ್ಲ ನಾವು ನೀರು ನಿಮ್ ಬಿಜಾಪುರ ಮೇಲ್ಗೆ ನಾವು 200 ಕಿಲೋಮೀಟರ್ ಇವತ್ತು ಸಹ ನೀರಾವರಿ ಮಾಡಿದೀವಿ. ಇದಾಗಿರೋ ಕೂಡ ಕೆಲವೊಂದು ಕಡೆ ಈಗ ನಿಮ್ಮೆಲ್ಲ ಮುಖ್ಯಸ್ಥರು ಕೂಡ ಕರೀತಾರೆ. ನೀತಿ ಸಮಿತಿ ಆಗೋದಿಲ್ಲ, 5 ರೂಪಾಯಿ ನಾವು ಘೋಷಣೆ ಮಾಡಕ್ ಹೋಗುದಿಲ್ಲ. ಇಷ್ಟೇ ನಿಮ್ಗೆ ಏನು ಬೇಕೋ ಆ ಕೆಲಸಗಳೆಲ್ಲವನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಕ್ಕೆ ಬಯಸ್ತೇನೆ. 13 ನಾವು 165 ಭರವಸೆ ಕೊಟ್ಟಿದ್ವಿ, 152 ಭರವಸೆ ಹೇಳಿದ್ವಿ. ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ, ಎಸ್ಟಿ ಜನಾಂಗಕ್ಕೆ 24% ಅವರ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಇಲಾಖೆಯಲ್ಲಿ ಮನೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಚುನಾವಣೆಗಿಂತ ಮುಂಚೆ ಏನ್ ಕೊಟ್ಟಿದ್ದೀವಿ? 200 ಯೂನಿಟ್ ಕರೆಂಟ್ ಫ್ರೀ ಬರಕ್ತಾವಲ್ರಿ, ಕೈತ್ರಿ ಗಾಬರಿ ಮಾಡಿದ್ರೆ ಹೋಗ್ತದ ದೇವ ಬದಲಾವಣೆ ಆಯ್ತು. ದೇವ ಆಮೇಲೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಬರಕ್ತಾವಲ್ರಿ ಕೂಡ. ಬಸ್ನಾಗೆಲ್ಲ ಫ್ರೀ, ಮೈಸೂರ, ಬೆಂಗಳೂರ, ಎಲ್ಲೆಲ್ಲೇ ಹೋಗಿ ನೀವು ಧರ್ಮಸ್ಥಳ, ತವ್ರ ಮನೆ ಎಲ್ಲ ಫ್ರೀ ಕೇಳೋಂಗಿದ್ದೀವಿ. ರೈತರು ನಮ್ಮ ಅನ್ನಭಾಗ್ಯದಾಗ 5 ಕೆಜಿ ಬದಲಿ 10 ಕೆಜಿ ಕೊಟ್ಟು ಸಹ ನಾವು ಅಕ್ಕಿಯನ್ನು ಕೊಡ್ತಾ ಇದ್ವಿ. 5 ಕೆಜಿಗೆ ಅಕ್ಕಿ ಸಿಗಲಾರ್ದಕ್ಕ 170 ರೂಪಾಯಿ 35 ಕೆಜಿ ಕೊಡ್ತಾ ಇದೀವಿ. ಯುವಕರಿಗೆ 6 ತಿಂಗಳ ನೌಕರಿ ಸಿಗ್ತಿದ್ರೆ 2 ವರ್ಷಗಳ ಕಾಲ ಅವರಿಗೆ ಪದವೀಧರಿಗೆ 3,000, ಡಿಪ್ಲೊಮಾದವರಿಗೆ 1,500 ರೂಪಾಯಿ. ಇನ್ನು ಒಂದು ವೇಳೆ ನಮ್ಮ ಕೇಂದ್ರದ ನಮ್ಮ ಸರ್ಕಾರ ಬರ್ತದೆ, ರಾಜ್ಯದಲ್ಲಿ ಹೆಂಗ್ ಬಂದಿದೆ ಗ್ಯಾರಂಟಿ ಈಡೇರಿಸಿದ್ವಿ. ಕೇಂದ್ರದ ನಮ್ಮ ಸರ್ಕಾರ ಬಂದ್ರೆ ಪ್ರಥಮ ಉದ್ಯೋಗ ಆ ವಿದ್ಯಾರ್ಥಿಗೂ ಸಹ ಆ ಯುವಕರಿಗೆ 1 ಲಕ್ಷ ರೂಪಾಯಿ. ನಿಮಗೆ 24 ರೂಪಾಯಿ ಸಿಗತ್ತವಲ್ಲ, 1 ಲಕ್ಷ ರೂಪಾಯಿ, 1,24,000 ಆಗತ್ತವು. ನಮ್ಮ ಸರ್ಕಾರ ಬಂದ ಕೇಂದ್ರದಲ್ಲಿ ಬಂದಂಗ. ಆಮೇಲೆ ರೈತರ ಸಾಲ ಮನ್ನಾ, ಹಾಗೆ ಹಂಗ ರೈತರ ಸಾಲ ಮನ್ನಾ ಮಾಡಿ ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ, ನೀವು ಬೆಳೆದಂತ ಬೆಳೆಗಳಿಗೆ ಸ್ವಾಮಿನಾಥನ್ನ ವರದಿ ಪ್ರಕಾರ ಕಾಯ್ದೆಯ ಮುಖಾಂತರ ನಮಗೆ ಬೆಲೆ ಕೊಡ್ತೀವಿ. NREGS ನಲ್ಲಿ 400 ರೂಪಾಯಿ ಪಗಾರ ಕೊಡುವಂತದ್ದು ನಿರ್ಧಾರ ಮಾಡಿದ್ವಿ. ಇದೆಲ್ಲ ಆಗ್ಬೇಕು ಅಲ್ಲೋ, ಅದಕ್ಕೆ ವಿನಂತಿ ಮಾಡ್ಕೋತೀವಿ. ಹೋಗಿ ಲೋಕಸಭಾ ಕುಂಡ್ರದ TAD ತಗೊಂಡ್ಬರೋದ ಅದ್ರ ಸಲುವಾಗಿ MP ಕಳಿಸಿರ್ತೀರಿ. ಅಲ್ಲಿ ಹೋಗಿ ನಿಮ್ಮ ಧ್ವನಿಯಾಗಿ ಜ್ವಲಂತ ಸಮಸ್ಯೆಗಳ ಬಗ್ಗೆ, ನಿಮ್ಮ ನೀರಾವರಿ, ಕಬ್ಬು, ತೋಟಗಾರಿಕೆ, ಯುವಕರ ನಿರುದ್ಯೋಗ, ಬೆಲೆ ಏರಿಕೆ, ವಿಜಯಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ, SC/ST ಜನಾಂಗಕ್ಕೆ ಅಭಿವೃದ್ಧಿ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ರೈತರಿಗೆ ಸಲುವಾಗಿ ಪ್ರಶ್ನೆಗಳು ಕೇಳಬೇಕು. ಆ ಕೆಲಸವನ್ನ ನಮ್ಮ ರಾಜು ಆಲ್ಗೂರ್ ಅವರು ನಿಮ್ಮ ಧ್ವನಿಯಾಗಿ ಮಾಡ್ತಾರೆ. 7ನೇ ತಾರೀಕಿಗೆ ತಾವೆಲ್ಲರೂ ಹೆಸರು ಮಾಡಿ ಬಂದು ಎಲ್ಲರೂ ಮಂದಿ ಕರ್ಕೊಂಡ್ಬಂದ್ರೆ ಮಾತಾಡಕ್ ಹೋಗಲ್ಲ. ಒಳ್ಳೆ ವ್ಯಕ್ತಿ ಅವರ ಬಹಳ ದಿವಸದಿಂದ ಚುನಾವಣೆ ಇನ್ನು 3 ದಿವಸದ 5ನೇ ತಾರೀಕಿಗೆ ಹೆಚ್ಚು ಕಡಿಮೆ ಮುಗಿತೈತಿ. ಯಾಕಂತ ಬಹಿರಂಗ ಪ್ರಚಾರ, ಮನೆ ಪ್ರಚಾರ ನಡೀತೈತಿ. ನೀವೆಲ್ಲರೂ ಸಹಿತ ಹೆಣ್ಣು ಮಕ್ಕಳು ಬಹಳ ಬಂದಿರಿ.
ಅಮಿತ್ ಶಾ ಅವ್ರು ಹೇಳ್ತಾರೆ, ನಡ್ಡಾ ಅವ್ರು ಹೇಳ್ತಾರ, ನಮ್ಮ ಸರ್ಕಾರ ಬಂತು ಅಂತಂದ್ರ ಈ ಗ್ಯಾರಂಟಿಗಳನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ತಿಳ್ಕೊಳ್ಳಿ ಹೆಣ್ಮಕ್ಳು. ಯಾಕಪ್ಪ ಅಂತಂದ್ರ ಈ ಹೆಣ್ಣು ಮಕ್ಕಳು 50% ಜೀವತ ಇದೀರಿ. ಇವತ್ತು ನಿಮ್ಗೆಲ್ಲರಿಗೂ ಸಹಿತ ಮೂಡ್ತಕ್ಕಂಥದ್ದು ಅದು ಸಾರ್ಥಕ ಆಗ್ಬೇಕಾಯ್ತು. ನಿಮಗೆ ಏನು 2,000 ರೂಪಾಯಿ ಕೊಡ್ಲತ್ತಾರೆ ಕೇಂದ್ರದವ್ರು ಸಹಿತ. ಇವತ್ತು ರಾಹುಲ್ ಗಾಂಧಿ ಅವರು, ಖರ್ಗೆ ಸಾವ್ರು ಕೂಡ್ಕೊಂಡು 1 ಲಕ್ಷ ರೂಪಾಯಿ ಅವ್ರು ನಿಮಗೆ ಕೊಡ್ತಕ್ಕಂಥದ್ದು ಇವತ್ತು ಘೋಷಣೆ ಮಾಡ್ಯಾರ. ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಕೊಡ್ತಕ್ಕಂಥದ್ದು 2,000 ರೂಪಾಯಿ, ಅದು 24,000, ಅದು 1,24,000 ಆಯ್ತು. ಇನ್ನೇನಂತಂದ್ರೆ ನಿಮ್ಗ ರಾಷನ್ ಕಾರ್ಡ್ದಲ್ಲಿ ಕೊಡ್ತಕ್ಕಂಥ ಅಕ್ಕಿದಾಗಲಿ, ಬಸ್ನಲ್ಲಿ ಓಡಾಡ್ತಕ್ಕಂಥದ್ದಾಗಲಿ, ಕರೆಂಟ್ ಪುಕ್ಕಾಟೆ ಕೊಟ್ಟಿರ್ತಕ್ಕಂಥಾಗಲಿ, ಅಥವಾ ಹುಡುಗರಿಗೆ ಚಾಲಕ ಅನೇಕ ಎಲ್ಲವನ್ನೂ ಸಹಿತ ಪ್ರತಿಯೊಬ್ಬರಿಂದ ಮನೆಗೆ ಹೋರಿ ಹೆಣ್ಮಕ್ಳು ಜಾಗೃತಗೊಳಿಸ್ರಿ. ನಮಗೆ 5 ವರ್ಷದ ಕೈ ಗ್ಯಾರಂಟಿಗಳು ಉಳಿಬೇಕಾಗಿತ್ತು ಅಂತಂದ್ರೆ ನಾವು ಜಾತಿ ನೋಡಿ ಗ್ಯಾರಂಟಿ ಕೊಟ್ಟಿಲ್ಲ. ಲಿಂಗಾಯತರಿಗೂ ಕೊಟ್ಟದ, ಕ್ರಿಶ್ಚಿಯನ್ರಿಗೂ ಕೊಟ್ಟದ, ಎಸ್ಸಿಗೂ ಕೊಟ್ಟದ, ಬಡವರಿಗೂ ಕೊಟ್ಟದ, ಎಲ್ಲ ವರ್ಗದ ಜನರಿಗೆ ಸಹಿತ ಈ ಯೋಜನೆ ಮುಟ್ಟಾವತ್ತಂದ್ರೆ ಎಲ್ಲರಲ್ಲಿ ಸಹಿತ ಇವತ್ತಿನ ದಿವಸ ಜಾಗೃತಿ ಆಗಬೇಕು. ಅದಕ್ಕೆ ಇವತ್ತಿನ ದಿವಸ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ, ಇವತ್ತಿನ ಸಂವಿಧಾನ ಉಳಿಬೇಕಾಗಿದೆ. ಪ್ರಜಾಪ್ರಭುತ್ವ ಹಾಳಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ವೋಟ್ ಹಾಕ್ತೀವಿ ಅಂದ್ರೂ ಸಹಿತ ವೋಟ್ ಹಾಕಕ್ಕೆ ನಿಮ್ಗೆ ಅವಕಾಶ ಇರಲ್ಲ. ಇದನ್ನು ಇವತ್ತಿನ ದಿವಸ ಬಿಜೆಪಿಯವರು ಮುಂದೂ ಸಹಿತ ಅವ್ರ ಟಾರ್ಗೆಟ್ ಐತಿ. ನೀವು ಕೂಲಿಗೆ ಹೋಗಿ ತಂದಿರ್ತಕ್ಕಂಥ 300 ರೂಪಾಯಲ್ಲಿ 100 ರೂಪಾಯಿ ಟ್ಯಾಕ್ಸ್ ಹಾಕ್ತಕ್ಕಂಥ ಕೆಲಸ ಮಾಡ್ತಾರ. ಇವತ್ತು ಎಚ್ಚೆತ್ತುಕೊಳ್ರಿ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರ್ತೀವಿ, ಸಂವಿಧಾನ ಉಳಿಸಬೇಕಾಗಿತ್ತು ಅಂದ್ರೆ, ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತು ಅಂದ್ರೆ, ಈ ಉಳಿವಿಗಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ಗೆ ಮತ ಕೊಡಬೇಕು, ರಾಜು ಆಲ್ಗೂರು ಯಾರು ತರಬೇಕಂತಕ್ಕಂಥ ಮಾತನ್ನು ಹೇಳಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಆಗ್ತದೆ ಆ ಓಟು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ನೀಡಿದಂಗೆ ಆಗ್ತದೆ. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೋದೇನಂತಂದ್ರೆ, ಹೆಣ್ಣು ಮಕ್ಕಳಿಗೆ ಶಕ್ತಿ ಭಾಳ ತುಂಬದ, ಎಲ್ಲ ಶಕ್ತಿ ನಿಮಗೆ ಕೊಟ್ಟರೆ ಅಂತ ಹೇಳಿ ಗಂಡ್ಮಕ್ಳು ಸ್ವಲ್ಪ ಸೀಟಿಗೆ ರೊಕ್ಕೆಲ್ಲ ನಿಮಗೆ ಬರಕತ್ತದ. ಅದಕ್ಕೆ ಗಂಡು ಮಕ್ಕಳಿಗೆ ಎಲ್ಲರಿಗೆ ಹೇಳಿ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕುವಂಥ ಕೆಲಸ ಹೆಣ್ಮಕ್ಳು ಮಾಡಬೇಕು. ಅನುಕೂಲಗಳನ್ನು ಇವತ್ತು ಮಾಡಿಕೊಟ್ಟರಂತಂದ್ರೆ ನೀವು ಒಬ್ಬೊಬ್ಬರು 100 ವೋಟ್ ಹಾಕುವಂಥ ಕೆಲಸ ನೀವೆಲ್ಲರೂ ಸೇರಿ ಮಾಡಬೇಕಾಗ್ತದೆ. ಇವತ್ತು ಒಂದು ತಿಂಗಳಿಗೆ 4-5 ರೂಪಾಯಿ ನಿಮ್ಮ ಮನೆಗೆ ಬಂದು ಮುಟ್ತದಂದ್ರೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡವರ ಪರವಾಗಿರುವಂಥ ಒಂದು ಕಾಳಜಿಯನ್ನು ಎತ್ತಿ ತೋರಿಸ್ತದೆ. ನೀವು ಈ ಬಾರಿ ನಮ್ಮ ಸಂಸದರನ್ನ ಆಯ್ಕೆ ಮಾಡಿ ಮೇಲೆ ಡೆಲ್ಲಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಚನೆ ಆಗುವಲ್ಲಿ ನೀವೆಲ್ಲರೂ ಸಹಾಯ ಮಾಡಿದ್ರಪ್ಪ ಅಂತಂದ್ರೆ ಈಗೇನು ನಿಮ್ಗೆ 5,000 ರೂಪಾಯಿ ತಿಂಗಳ ಬಂದು ಮುಟ್ಟಾಕತೈತಿ, ಅದು 10,500 ರೂಪಾಯಿ ತನಕ ಹೆಚ್ಚಾಗ್ತದೆ. ತಪ್ಪಿ ನೀವು ಬೇರೆ ಚಿನ್ನಕ್ಕೆ ಓಟ್ ಹೊಡೆದ್ರಂದ್ರೆ ಬರೋ 4,500 ರೂಪಾಯಿನ ಕಳ್ಕೊಳ್ತೀರಿ, ಮತ್ತೆ ನೀವು ಪುಂಗಿ ಉಡ್ಬೇಕಾಗ್ತದೆ. ಅದಕ್ಕೆ ಎಲ್ಲರಿಗೂ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಬಾರಿ ಜಾಗರೂಕತೆಯಿಂದ ಎಲ್ಲರಿಗೂ ನೀವೆಲ್ಲರೂ ಒಂದು ಶಕ್ತಿಯಾಗಿ ಪ್ರತಿ ಮನೆಗೆ ಹೋಗಿ ಅಲ್ಲಿರುವಂಥ ಎಲ್ಲರಿಗೂ ಹಿರಿಯರಿಗೆ ನೀವು ತಿಳಿ ಹೇಳಬೇಕು. ಯಾಕಂದ್ರೆ ಅದರಿಂದ ಎಷ್ಟು ಲಾಭ ಆಗೈತೆ ಅನ್ನೋದು ನಿಮಗೆ ಅರ್ಥ ಆಗಿದೆ. ಹೆಣ್ಮಕ್ಳಿಗೆ ನೀವೆಲ್ಲರೂ ಗಂಡು ಮಕ್ಕಳಿಗೆ ಮನವೊಲಿಸಿ ಅವರೂ ಸಹ ನಿಮ್ಮ ಜೊತೆಗೆ ಬಂದು ಓಟ್ ಹಾಕುವಂಥ ಕೆಲಸ ಆಗಬೇಕು. ಬಿಸಿಲು ಭಾಳ ಇರ್ತದೆ, ಬಿಸಿಲು ಭಾಳದ ಅಂತ ಹೇಳಿ ಓಟ್ ಹಾಕಲಾರ ಮನ್ಯಾಗ ಕೂತು ಅದನ್ನ ವೇಸ್ಟ್ ಮಾಡಬೇಡ್ರಿ. ನಸಿಕ್ನಾಗ ಜಲ್ದಿ ಎದ್ದು 7 ಗಂಟೆಗಾರ ಓಟ್ ಹಾಕ್ರಿ, ಸಾಯಂಕಾಲ 3-4ಕ್ಕೆ ಬಂದು ಓಟ್ ಹಾಕಬೇಕು. ಹಿರಿಯರನ್ನ ನೀವೆಲ್ಲರೂ ಕರ್ಕೊಂಡ್ಬಂದು ಓಟ್ ಹಾಕುವಂಥ ಕೆಲಸ ಆಗಬೇಕು. ಕನಿಷ್ಠ 80% ವೋಟಿಂಗ್ ಆಗುವಂಥ ಕೆಲಸ ನೀವೆಲ್ಲರೂ ಸೇರಿ ಮಾಡ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ
ಶ್ರೀ ಕೊಲ್ಲೂರು ಭದ್ರಕಾಳಿ ಜ್ಯೋತಿಷ್ಯಾಲಯ ಫೇಮಸ್ ನಂಬರ್ 1 ಅಸ್ಟ್ರಾಲಜರ್ಸ್ ಪಂಡಿತ್ ಶ್ರೀಧರ್ ಭಟ್, ಪ್ರಖ್ಯಾತ ಮಾಂತ್ರಿಕರು, ನುಡಿದಂತೆ ನಡೆಯುವವರು ಪಂಡಿತ್ ಶ್ರೀಧರ್ ಭಟ್. ಇವರ ಮೊಬೈಲ್ ನಂಬರ್ 9902316896. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿ ಇರುತ್ತಾರೆ. ಓಂ ಶ್ರೀ ಕೊಲ್ಲೂರು ಭದ್ರಕಾಳಿ ಪ್ರಮಾಣವಾಗಿ ಕೇರಳ ಕೊಳ್ಳೇಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸುತ್ತಾರೆ. ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9902316896.